ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು 2ನೇ ದಿನ, ನವರಾತ್ರಿಯ 2ನೇ ದಿನ, ಬ್ರಹ್ಮಚಾರಿಣಿ. 2ನೇ ದಿನಕ್ಕೆ ಬ್ರಹ್ಮಚಾರಿಣಿ ಪೂಜೆ ಮಾಡ್ತಾರೆ. ಇವತ್ತು ಬ್ರಹ್ಮಚಾರಿಣಿ ಅಂದ್ಬಿಟ್ಟಿದೆ, 2ನೇ ದಿನ ಪೂಜೆ ಮಾಡ್ತಾರೆ. ನಾನು ಇವತ್ತು ವೈಟ್ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಬೇಕು. ನನ್ನ ಹತ್ರ ವೈಟ್ ಸ್ಯಾರಿ ಇರಲಿಲ್ಲ, ಅದಕ್ಕೆ ವೈಟ್ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ನಾನು ಪ್ರಸಾದ ಮಾಡ್ಕೊಳ್ಳೋಣ, ಫ್ರೆಶ್ ಅಪ್ ಆಗಿ ಬಂದು ಪ್ರಸಾದ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಪೊಂಗಲ್ಲು, ಸ್ವೀಟ್ ಪೊಂಗಲ್ ಥರ ಇವತ್ತು ತೊಗರಿಬೇಳೆಯಿಂದ ಸ್ವೀಟ್ ಮಾಡ್ಕೋಬೇಕು. ತೊಗರಿಬೇಳೆಯಿಂದ ನೀವು ಏನಾದರೂ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. 1/4 ಕಪ್ಪು ತೊಗರಿಬೇಳೆ, 1/4 ಕಪ್ಪು ಅಕ್ಕಿ ತೊಗೊಂಡು ತೊಳ್ಕೊಳ್ತಾ ಇದ್ದೀನಿ. 2 ಸಲ ನೀಟಾಗಿ ತೊಳೆದು ಕುಕ್ಕರಲ್ಲಿ ನಾನು ವಿಶಾಲ ಹಾಕ್ಕೊಳ್ತೀನಿ. ಒಂದು 4ರಿಂದ 5 ವಿಶಾಲು ಓಡಿಸ್ಕೊಳ್ತೀನಿ. ಯಾಕಂದರೆ ಸ್ವಲ್ಪನೇ ತೊಗೊಂಡಿದ್ನಲ್ಲ, ಅದಕ್ಕೆ ನೀವು ಯಾವ ಥರನಾದರೂ ಸ್ವೀಟ್ ಮಾಡ್ಕೋಬೋದು. ಇವತ್ತು ತೊಗರಿಬೇಳೆ ಶ್ರೇಷ್ಠ. ಇಟ್ಬಿಟ್ಟಿದ್ದೆ ನಾನು ಇವಾಗ ಕುಕ್ಕರ್ ಇಟ್ಟು. ನಾನು ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ, ವಡೆ, ಚಟ್ನಿ ಮಾಡ್ಕೊಂಡಿದ್ದೆ. ಇಡ್ಲಿ ಹಿಟ್ಟಿದ್ದು ನಾನು ಪೂಜೆ ಆಗೋವರೆಗೂ ತಿನ್ನೋದಿಲ್ಲ, ಆದರೆ ಮನೇಲಿರೋ ಎಲ್ರಿಗೂ ಬೇಕಲ್ವ. ಚಟ್ನಿ ವಡೆ ಮಾಡಿಕೊಂಡು, ಇಡ್ಲಿ ಚಟ್ನಿ ವಡೆ ಮಾಡಿಕೊಂಡು ಎಲ್ರಿಗೂ ನಾಷ್ಟ ಕೊಟ್ಬಿಟ್ಟಿದ್ದೆ. ಸರಿ ಆಯಿತು. ಕುಕ್ಕರ್ ವಿಶಾಲ ಆಗೋವರೆಗೂ ನಾನಿಲ್ಲಿ ಹೂವೆಲ್ಲ ತೆಗೆದುಬಿಟ್ಟಿದ್ದೆ. ಪೂಜೆ ಮಾಡ್ಕೊಳ್ಳೋಣ, ಹೂವೆಲ್ಲ ತೆಗೆದು ಕಟ್ಟೆ ಎಲ್ಲ ಒರೆಸ್ಕೋಬೇಕಲ್ವ. ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಹೂ ತೆಗೆದು ಹೂವಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ಹೂವೆಲ್ಲ ಕಿತ್ಕೊಬಂದು ತೊಳೆದಿಟ್ಕೊಂಡಿದ್ದೆ. ನೋಡ್ಬೋದು ನೀವಿಲ್ಲಿ ಕಿತ್ತಿ ಇಟ್ಕೊಂಡಿದ್ದೆ. ನಾನು ಇಲ್ಲಿ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ಕುಕ್ಕರು ವಿಶಾಲ ಆಗಿತ್ತು. ಆಫ್ ಮಾಡಿಕೊಂಡು ಇವಾಗ ಮನೆ ಎಲ್ರಿಗೂ ನಾಷ್ಟ ಹಾಕಿ ಕೊಡ್ತಾಯಿದ್ದೀನಿ. ಇಡ್ಲಿ, ವಡೆ, ಚಟ್ನಿ ಇಷ್ಟು ನಾಷ್ಟ ಹಾಕಿ ಎಲ್ರದ್ದು ನಾಷ್ಟ ಆಯಿತು. ನಾನಿವಾಗ ಪ್ರಸಾದ ಮಾಡಿಕೊಂಡು ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಪ್ರಸಾದ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಬೆಂದಿದೆ. ಇವಾಗ ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ಸೌಟಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲ, ಏಲಕ್ಕಿ, ತುಪ್ಪ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಪೂರ್ತಿ ಕರಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸು, ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತುಪ್ಪದಲ್ಲಿ ಹುರಿದು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅಂದರೆ ಯಾರೂ ನಮ್ಮನೇಲಿ ಸ್ವೀಟು ತಿನ್ನಲ್ಲ, ಈ ರೀತಿ ಪೊಂಗಲ್ಲು ಅದೆಲ್ಲ ತಿನ್ನೋದಿಲ್ಲ. ನಾನೊಬ್ಬಳೇ ತಿನ್ನಬೇಕು, ಅದಕ್ಕೆ ಸ್ವಲ್ಪನೇ ಮಾಡ್ಕೊಂಡಿದ್ದೆ. 2ರಿಂದ 3 ಸ್ಪೂನು ತುಪ್ಪ ಹಾಕ್ಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇವಾಗ ಬೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅಕ್ಕಿ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪ್ರಸಾದ ರೆಡಿ ಆಯಿತು. ಇವಾಗ ನಾನು ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ತಗೊಂಡೋಗಿ ದೇವರಿಗಿಟ್ಟು ನಾನು ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇದನ್ನು ಚಿಕ್ಕದಾಗಿ ಕತೆ, ಇವತ್ತು ಬ್ರಹ್ಮಚಾರಿಣಿ ಪೂಜೆ ಇದೆ ಅಲ್ವಾ, ಒಂದು ಚಿಕ್ಕದಾಗಿ ಕತೆ ಹೇಳ್ತೀನಿ. ನಿನ್ನೆ ವೈಶಾಖ ದೇವಿ ಈ ಕಥೆನ ಅವಳು ಯಜ್ಞಕಾರಿ ಪ್ರಾಣ ಬಿಟ್ಲಲ್ವ, ಅವಳು ನೆಕ್ಸ್ಟ್ ಜನ್ಮದಲ್ಲಿ ಹಿಮವಂತ ರಾಜನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾಳೆ. ಅವಳೇ ಬ್ರಹ್ಮಚಾರಿಣಿ. ನೋಡೋದಕ್ಕೆ ತುಂಬ ಸುಂದರವಾಗಿ, ತುಂಬ ಚೆನ್ನಾಗಿರ್ತಾರೆ. 7-8 ವರ್ಷ, 8-9 ವರ್ಷ ಆಗಿರುತ್ತೆ. ಆವಾಗೆಲ್ಲ 8-9 ವರ್ಷ ಅಂದರೆ ಅದೇ ಮದುವೆ ವಯಸ್ಸು. ಹಿಮವಂತ ರಾಜ ಯೋಚನೆ ಮಾಡ್ತಾ ಇರ್ತಾನೆ, ಯಾರಿಗೆ ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡೋದು ಅಂದ್ಬಿಟ್ಟಿದೆ ಯೋಚನೆ ಮಾಡ್ತಾ ಇರ್ತಾನೆ. ಆಗ ನಾರದ ಬರ್ತಾನೆ. ನಾರದ ಬಂದು ಯಾಕೆ ಇಷ್ಟು ಚಿಂತೆ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಹಿಮವಂತ ರಾಜ ಹೇಳ್ತಾನೆ, ಯಾರಿಗೆ ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡೋದು ಅಂದ್ಬಿಟ್ಟಿದೆ, ಚಿಂತೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಷ್ಟು ಸುಂದರವಾಗಿ ಇರುವ ಹುಡುಗಿಯನ್ನು ಬೇರೆ ಯಾರಿಗೋ ಎಲ್ಲೋ ಕೊಟ್ಟು ಮದುವೆ ಮಾಡೋಕ್ಕಿಂತಲೂ ಸಾಕ್ಷಾತ್ ವಿಷ್ಣು ದೇವನಿಗೆ ಕೊಟ್ಟು ಮದುವೆಯನ್ನು ಮಾಡು ಎಂದು ನಾರದ ಹೇಳ್ತಾರೆ. ಅವನು
14 ಲೋಕಗಳಿಗೆ ಒಡೆಯನು ಇದ್ದಾನೆ. ನಿನ್ನ ಮಗಳು ಅತ್ಯಂತ ಸುಖವಾಗಿ ಇರುತ್ತಾಳೆ ಎಂದು ಹೇಳುತ್ತಾನೆ. ನಾರದನ ಮಾತಿಗೆ ಮೆಚ್ಚಿಕೊಂಡ ಹಿಮರಾಜ ಆಕೆಯನ್ನು ವಿಷ್ಣುದೇವನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಯೋಚನೆ ಮಾಡ್ತಾನೆ. ಆ ಯೋಚನೆ ವೈಶಾಖ ಪುತ್ರಿ ಆಗಿ ಹುಟ್ಟಿರ್ತಾಳಲ್ವ, ವೈಶಾಖ ಪುತ್ರಿಗೆ ಗೊತ್ತಾಗುತ್ತೆ. ಆದರೆ ವೈಶಾಖ ಪುತ್ರಿ ಅಂದರೆ ಪಾರ್ವತಿಯೇ ಅವತಾರ. ಬಹಳ ಕೆಟ್ಟದ್ದು ಅನಿಸುತ್ತೆ ಅವಳಿಗೆ, ವೈಶಾಖ ಪುತ್ರಿಗೆ ಬಹಳ ಕೆಟ್ಟದ್ದು ಅನಿಸುತ್ತೆ. ಏಕೆ ಅಂದರೆ ಅವಳು ಹುಟ್ಟಿದಾಗಿಂದಲೂ ಶಿವನ ಧ್ಯಾನ ಮಾಡುತ್ತಲೇ ಇರುತ್ತಾಳೆ. ಹೋದ ಜನ್ಮದಲ್ಲಿ ಸತಿಯಾಗಿ ಶಿವನ ಹೆಂಡತಿಯಾಗಿ ಸತಿಯಾಗಿ ಇರುತ್ತಾಳಲ್ವ, ಅವಳು ಹುಟ್ಟಿದಾಗಿಂದಲೇ ಶಿವನ ಭಕ್ತೆ, ಶಿವನನ್ನೇ ಯೋಚನೆ ಮಾಡ್ತಿರ್ತಾಳೆ. ಶಿವನೇ ನನ್ನ ಗಂಡ ಆಗಬೇಕು ಎಂದು ಯೋಚನೆ ಮಾಡ್ತಾ ಇರ್ತಾಳೆ. ಮನಸ್ಸಿನಲ್ಲಿ ಅದರ ಬಗ್ಗೆನೇ ಯೋಚನೆ ಮಾಡ್ಕೊತ ಕುಳಿತಿರ್ತಾಳೆ. ಏನು ಮಾಡೋದು, ತನ್ನ ಅಪ್ಪ ವಿಷ್ಣುದೇವನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟಿದೆ. ಅವಳು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ತನ್ನ ಸಖಿಗೆ ಹೇಳ್ತಾಳೆ, ಈ ರೀತಿ ನಮ್ಮಪ್ಪ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಶಿವನಿಗೆ ಮದುವೆ ಆಗೋದು, ಶಿವನ್ ಬಿಟ್ಟು ಬೇರೆ ಯಾರಿಗೂ ನಾನು ಮದುವೆ ಆಗೋದಿಲ್ಲ. ಆ ರೀತಿ ಮದುವೆ ಆದರೆ ನನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತೇನೆ ಅಂದ್ಬಿಟ್ಟಿದೆ ಹೇಳ್ತಾಳೆ. ಆಗ ತನ್ನ ಸಖಿ ಹೇಳ್ತಾಳೆ, ಯಾಕಷ್ಟು ಯೋಚನೆ ಮಾಡುತ್ತೀಯ, ನೀನು ಶಿವನ ಧ್ಯಾನ ಮಾಡು, ಶಿವನನ್ನು ಕುರಿತು ತಪಸ್ಸನ್ನು ಮಾಡು, ನಿನಗೆ ಖಂಡಿತವಾಗಲೂ ಶಿವ ಒಲಿತಾನೆ ಅಂದ್ಬಿಟ್ಟಿದೆ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟಿದೆ. ತನ್ನ ಸಖಿಗೆ ಕರ್ಕೊಂಡು ಅವಳು ಕಾಡಿಗೆ ಹೋಗ್ತಾಳೆ. ಕಾಡಿಗೆ ಹೋಗಿ ಅಲ್ಲೊಂದು ಗುಹೆ ಒಳಗೆ ಶಿವನ ಲಿಂಗ ಮಾಡಿ ಇಟ್ಟು ಅವಳು ಪೂಜೆ ಪುನಸ್ಕಾರ ಮಾಡ್ತಾಳೆ. ಬರೀ ಹಣ್ಣು ಹಾಲು ತಗೊಂಡು ಪೂಜೆ ಪುನಸ್ಕಾರ ಮಾಡ್ತಾಳೆ. ಆದರೆ ಶಿವಂಗೆ ಏನು ಬೇಡ ಆಗಿರುತ್ತೆ. ಶಿವನಿಗೆ ತನ್ನ ಸತಿ ಕಳ್ಕೊಂಡ್ರ ಮೇಲೆ ಏನು ಬೇಡ, ಘೋರ ತಪಸ್ಸಿ ಕೂತ್ಕೊಂಡಿರ್ತಾನೆ ಶಿವ. ಇವಳು ಪೂಜೆ ಪುನಸ್ಕಾರಕ್ಕೆ ಯಾವುದಕ್ಕೂ ಅವನು ನೋಡೋದಿಲ್ಲ. ಅದಾದಮೇಲೆ ಅವಳು ಸತಿ ಹಾಲು ಹಣ್ಣು ತಗೊಂಡು ಪೂಜೆ ಮಾಡ್ತಾ ಇದ್ಲಲ್ವ, ಅದು ಕೂಡ ಬಿಡ್ತಾಳೆ. ಹಾಲು ಹಣ್ಣು ಎಲ್ಲ ಬಿಟ್ಟು ಬರೀ ಎಲೆಗಳು ತಿಂದು ಅವಳು ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾಳೆ. ಅವಳು ಪೂಜೆ ಪುನಸ್ಕಾರ ಅವಳು ಮಾಡೋದನ್ನು ನೋಡಿ ದೇವತೆಗಳೆಲ್ಲ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಆವಾಗ ಅವಳಿಗೆ ಮಾತು ಕೊಡ್ತಾರೆ, ಶಿವನ ಜೊತೆ ನಿನ್ನ ಮದುವೆ ಮಾಡ್ತೀವಿ, ಶಿವನಿಗೆ ನಿನ್ನ ಜೊತೆ ಮದುವೆ ಮಾಡ್ತೀವಿ ಅಂದ್ಬಿಟ್ಟಿದೆ ಮಾತು ಕೊಡ್ತಾರೆ. ಇದನ್ನೇ ಬ್ರಹ್ಮಚಾರಿಣಿ ಅಂದರೆ ಇದು ಮದುವೆ, ಯಾರಿಗೆಲ್ಲ ಮದುವೆ ಆಗಿಲ್ಲ ಇದನ್ನು ಕಠಿಣವಾದ ಇವತ್ತು ಪೂಜೆ ಮಾಡಿದರೆ ಮದುವೆ ಆಗುತ್ತೆ ಅಂದ್ಬಿಟ್ಟಿದೆ. ಇಷ್ಟೇ ಇವತ್ತಿನ ನನ್ನ ಕತೆ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ಹೇಳಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ. ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಯಾರಿಗೆಲ್ಲ ವಿಡಿಯೋ ಅಂದರೆ ಈ ಕತೆ ಇಷ್ಟ ಆಯಿತು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. 2ನೇ ದಿನದ ಪೂಜೆ ನಂದು ಇಷ್ಟ ಆಗಿತ್ತು. ಓಕೆ, ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.